Hi friends, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಮುಳ್ಗಾಯಿ ಅಡ್ಗಾಯಿ ಹೆಂಗ್ ಮಾಡೋದಂತ ತೋರಿಸ್ತೀನಿ. ಬದ್ನಿಕಾಯಿ ಅಡ್ಗಾಯಿ ನೋಡಿ. ನಾನು ಈ ತರ ಸಣ್ಣ ಸಣ್ಣ ಬದ್ನಿಕಾಯಿ ತಗೊಂಡಿನಿ. ಇವಾಗ ಈ ತರ ಹಿಂದಿಂದ ಕಟ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೋತೀನಿ ನೋಡಿ. ಈ ತರ ಕಟ್ ಮಾಡ್ಕೋಬೇಕು 4 ಭಾಗಾಗಿ. ಅದು ಹಿಂದ್ಗಡೆದು ತೆಗೆಯೋದು, ಇದನ್ನ ತೆಗಿಯಕ್ ಹೋಗ್ಬೇಡಿ. ಇವಾಗ ನೋಡಿ, ನಾನು ಶೇಂಗಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ ಶೇಂಗಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಎಷ್ಟ್ ಬೇಕಷ್ಟು ನೋಡಿ ಹಾಕೊಳ್ಳಿ. ನಾವು ಉತ್ತರ ಕರ್ನಾಟಕ ಕಡೆ ಈ ತರ ಮಸಾಲೆ ಖಾರ ಅಂತ ಮಾಡ್ಕೋತೀವಿ. ನಾ ಅದನ್ನ ಹಾಕೊಳ್ತಾ ಇದ್ದೀನಿ 2 ಸ್ಪೂನು. ಮತ್ತೆ ಇದು ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬದ್ನಿಕಾಯಿ ಅಡ್ಗಾಯಿ ಎಲ್ಲರೂ ಇಷ್ಟಪಡ್ತಾರೆ, ಎಲ್ರಿಗೂ ಇಷ್ಟ ಆಗುತ್ತಿದ್ದು. ಇದಕ್ಕೆ ನೀವು ಹುಣಸೆ ನೆನ್ಸಿಟ್ಟಿ ಅದ್ರ ನೀರ್ನು ಹಾಕೊಂಡು ಕಲ್ಸ್ಕೋಬಹುದು. ನನ್ ಕಡೆ ಹುಣಸೆ ನೀರಿಲ್ಲ, ಇವಾಗ ಇದೇ ನೀರೇ ಹಾಕೊಳ್ತಾ ಇದ್ದೀನಿ. ಬದ್ನಿಕಾಯಿ ಎಣ್ಣೆಗಾಯಿ ಅಥವಾ ನಮ್ ಕಡೆ ಬದ್ನಿಕಾಯಿ ಅಡ್ಗಾಯಿ ಅಂತಾರ ಇದಕ್ಕ. ಇದು ಚಪಾತಿ ಜೊತೆ ಸಜ್ಜಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ತರನ ನೀರ್ ಹಾಕಿ ಕಲ್ಸ್ಕೊಂಡು ನಾನು ಇನ್ನೊಂದು ಸ್ವಲ್ಪ ನೀರ್ ಹಾಕೋತೀನಿ. ಫುಲ್ ನೀರ್ ಹಾಕಿ ಅಂದ್ರೆ ತಿಳುವಾಗಿ ಮಾಡ್ಕೋಬೇಡಿ. ಅಂದ್ರೆ ಅದ್ರೊಳಗೆ ಅದು ಬದ್ನಿಕಾಯಿ ಒಳಗೆ ನಾವೇನ್ ಕಟ್ ಮಾಡ್ತೀವಲ್ಲ ಅದ್ರೊಳಗೆ ಇದು ಮಿಕ್ಸ್ ಮಾಡ್ಕೊಂಡಿದ್ದು ಕೂಡಲ್ಲ, ಅಂದ್ರೆ ಹೊರಗೆ ಬರುತ್ತದು. ಈ ತರ ಮಾಡಿದ್ವಲ್ಲ ಇದ್ರೊಳಗೆ ಹಾಕೊಳ್ಳೋದು. ಇವಾಗ ಈ ತರ ತುಂಬ್ಕೊಳ್ಳೋದು ಇದನ್ನ. ಇದೇ ತರ ಎಲ್ಲಾ ಬದ್ನಿಕಾಯಿನೂ ನಾನು ತುಂಬ್ಕೊಳ್ತೀನಿ ಹಿಂಗೆ.
ಸಣ್ಣ ಸಣ್ಣ ಬದ್ನಿಕಾಯಿ ಇದ್ದಾಗ ಈ ತರ ಮಾಡ್ಕೊಳ್ಳಿ, ಟೇಸ್ಟಿ ಆಗಿರುತ್ತೆ. ಇದನ್ನ ಯಾರು ಬದ್ನಿಕಾಯಿ ಪಲ್ಯ ಇಷ್ಟಪಡೋದಿಲ್ಲ, ಅವ್ರನ್ನು ಇಷ್ಟಪಟ್ಟು ತಿಂತಾರೆ ಇದನ್ನ. ಇದೇ ತರ ಎಲ್ಲಾ ಬದ್ನಿಕಾಯಿನೂ ತುಂಬ್ಕೊಳ್ಳೋದು. ಇವಾಗ ನೋಡಿ ಎಲ್ಲಾ ಬದ್ನಿಕಾಯಿನ ತುಂಬ್ಕೊಂಡು ಈ ತರ ಇಟ್ಕೊಂಡಿನಿ. ಇದು ಇನ್ನೂ ಇಷ್ಟು ಉಳ್ದಿದೆ. ಇದನ್ನ ಮತ್ ಪಲ್ಯ ಮಾಡ್ಕೊಳಗ ಹಾಕೊಂಡ್ಬಿಡ್ತೀನಿ ಇದನ್ನ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಇದಕ್ಕೆ ಆಯಿಲ್ ಹಾಕಿದ್ದೀನಿ. ಇವಾಗ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಒಂದ್ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಬೆಳ್ಳುಳ್ಳಿ ಈ ತರ ಕುಟ್ಟಿಟ್ಕೊಂಡಿದ್ದೆ ನಾನು. ಈ ತರ ಇದನ್ನ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದ್ ಜರ ತಣ್ಣ ಬಣ್ಣ ಬರತನ ಈ ತರ ಫ್ರೈ ಮಾಡ್ಬೇಕು ಬೆಳ್ಳುಳ್ಳಿನ. ಇವಾಗ ಕೊತ್ತಂಬರಿ ಕರಿಬೇವು ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಏನ್ ಅದನ್ನ ಬದ್ನಿಕಾಯಿ ಸಣ್ಣ ಸಣ್ಣದಿರೋ ಬದ್ನಿಕಾಯಿನ ತುಂಬಿಟ್ಕೊಂಡಿದ್ದೆ ಅಲ್ಲ, ಅದನ್ನ ಇವಾಗ ಬದ್ನಿಕಾಯಿನ ಅಷ್ಟೇ ಇದ್ರೊಳಗೆ ಫ್ರೈ ಮಾಡ್ಕೊತೀನಿ. ನೀವು ಮೊದ್ಲು ಈ ತರ ಕಟ್ ಮಾಡ್ಕೊಂಡು ಬದ್ನಿಕಾಯಿನ ಫ್ರೈ ಮಾಡ್ಕೊಂಡು ತಕೊಂಡು ಆಮೇಲೆ ಬೇಕಾದ್ರೆ ಇದನ್ನೆಲ್ಲ ಮಿಕ್ಸರ ಅದು ನಾವೆಲ್ಲ ಶೇಂಗಾ ಪೌಡರು ಮತ್ತೆ ಮಸಾಲ ಖಾರ, ಉಪ್ಪು, ಜೀರಿಗೆ ಪೌಡರ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ರ ಒಳಗ್ ಸೇರ್ಸ್ಕೊತೀವಲ್ಲ, ಅದನ್ನ ನೀವು ಮೊದಲೇ ಬದ್ನಿಕಾಯಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ತೆಗೆದು ಅದನ್ನ ತುಂಬ್ಕೋಬಹುದು. ಆದ್ರೆ ನಾ ಆತರ ಮಾಡಿಲ್ಲ, ಕಟ್ ಮಾಡಿ ಹಂಗೆ ತುಂಬ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಇಲ್ಲಿ ಆಗಿದೆಯಲ್ಲ, ಈ ಕಲರ್ ಈ ತರ ಆಗತ್ತನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ತರ ಈ ಕಲರ್ ಬರೋತನ ನಾವು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನ ಇನ್ನು ಉಳ್ದಿತ್ತಲ್ಲ ಇದು ಇನ್ನು ಉಳ್ದಿದೆಯಲ್ಲ, ಇದು ಮಿಕ್ಸ್ಚರ್ ಇದನ್ನ ಇದಕ್ ಹಾಕೋತೀನಿ ನಾನು ಕಲ್ಲರ್ ನೀರ್. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಡಿರಿ, ಇಲ್ಲಾಂದ್ರೆ ಹತ್ಕೊಂಡ್ ಬಿಡಿಸ್ತದೆ. ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರ್ ಸೇರಿಸ್ಕೊಳ್ಳಿ. ನಾನು ಇದೇ ಪ್ಲೇಟ್ ಅಲ್ಲಿ ನೀರ್ ಹಾಕೊಂಡು ಪಲ್ಯಕ್ಕೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಯಾಕಂದ್ರೆ ಅದಕ್ಕೆ ಅಂಟಿರೋದೆಲ್ಲ ಮತ್ತೆ ವೇಸ್ಟ್ ಆಗ್ಬಾರ್ದು ಅಂತ ಈ ತರ ಮಾಡ್ತೀನಿ.
ಇವಾಗ ಇದು ಈ ತರ ಕಾಣ್ತಿದೆ. ಇವಾಗ ನೀವು ಇನ್ನೊಂದ್ಸಲ ಇದಕ್ಕೆ ಅದು ಖಾರ ಉಪ್ಪು ಹೆಂಗಿದೆ ಟೇಸ್ಟಿಗೆ ತಕ್ಕಂತ ಇದೆ ಅಂತ ಆಯ್ತೇನೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕಡ್ಮಿ ಅನ್ಸಿದ್ರೆ ಮತ್ ನೀವು ಹಾಕೋಬಹುದು. ನಾನು ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕಡಿಮೆ ಇದೆ. ನಾನು ಇಲ್ಲಿ ಒಂದ್ ಸ್ಪೂನ್ ಖಾರ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಸಾಲ್ಟ್ ಬಿ ಕಡಿಮೆ ಇದೆ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ 3-4 ನಿಮಿಷ ಈ ತರ ಪ್ಲೇಟ್ ಮುಚ್ಕೊಂಡಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮುಚ್ಚಿದ್ನ ತೆಗ್ದಿದ್ದೀನಿ. ಈ ತರ ಆಗಿದೆ ನೋಡಿ. ಬದ್ನಿಕಾಯಿ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇವಾಗ ಬದ್ನಿಕಾಯಿ ಅಡ್ಗಾಯಿ ಈ ತರ ರೆಡಿ ಆಗಿದೆ. ಇದನ್ನ ಚಪಾತಿ ಜೊತೆ ತಿಂದ್ರೆ ಚಪಾತಿ ಅಥವಾ ಸಜ್ಜಿ ರೊಟ್ಟಿ ಜೊತೆ ಪಲ್ಯ ಟೇಸ್ಟ್ ಆಗತ್ತ. ಇದು ಇವತ್ತಿನ ನಮ್ಮ ಮನೆ ಮೆನು. ನಂದು ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್.